ಸಂಕ್ರಾಂತಿಗೆ ಬರ್ತಾ ಇದ್ವಿ ಚಿತ್ರ ತೆಲುಗು ಇಂಡಸ್ಟ್ರಿಯ ಈ ವರ್ಷದ ಬ್ಲಾಕ್ ಬಸ್ಟರ್ ಚಿತ್ರಗಳಲ್ಲೊಂದು ಹೌದು. ನಿರ್ದೇಶಕ ಅನಿಲ್ ರಾವಿಪುಡಿ ಅವರು ನಮಗೆಲ್ಲ ಗೊತ್ತಿರೋ ಹಾಗೆ ಹಾಸ್ಯಭರಿತವಾದ ಚಿತ್ರಕ್ಕೆ ಹೆಸರುವಾಸಿ. ಈ ಚಿತ್ರ ಕೂಡ ಅದೇ ಹಾದಿಯಲ್ಲಿ ಸಾಗುತ್ತೆ. ಚಿತ್ರದ ಮೊದಲಾರ್ಧದಲ್ಲಿ ಆನಂದ ಮತ್ತು ಹಾಸ್ಯಗಳನ್ನು ಒಳಗೊಂಡಿದ್ದರೆ ಎಲ್ಲೋ ಒಂದು ಕಡೆ ಸೆಕೆಂಡ್ ಹಾಫಲ್ಲಿ ಚಿತ್ರ ಸ್ವಲ್ಪ ನಿಧಾನವಾಗಿ ಸಾಗುತ್ತೆ ಅಂತ ಹೇಳ್ಬೋದು. ಚಿತ್ರದ ಕತೆ ಬಗ್ಗೆ ನೋಡೋದಾದರೆ ಇಲ್ಲಿ ಒಬ್ಬ VIP ವ್ಯಕ್ತಿ ಕಿಡ್ನಾಪ್ ಆಗಿರ್ತಾನೆ. ಅವನು ಸಿಗಲಿಲ್ಲ ಅಂದರೆ ಇಡೀ ಸರ್ಕಾರನೇ ಬೀಳೋ ಪರಿಸ್ಥಿತಿ ಬಂದಿರುತ್ತೆ. ಆವಾಗ ಎಲ್ಲರೂ ಒಬ್ಬ ವ್ಯಕ್ತಿ ಹುಡುಕ್ತಾ ಇರ್ತಾರೆ. ಅವನೇ ನಮ್ಮ ನಾಯಕ ನಟ. ಆದರೆ ಅವನು ಈಗ ಮೊದಲಿನ ಹಾಗೆ ಖಡಕ್ ಪೊಲೀಸ್ ಆಫೀಸರ್ ಆಗಿ ಉಳಿದಿರೋದಿಲ್ಲ. ಅವನು ಮದುವೆ ಆಗಿ 4 ಮಕ್ಕಳ ಜೊತೆ ಸಂತೋಷವಾದಂತಹ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಇನ್ನು ಪೊಲೀಸರೆಲ್ಲ ಸೇರಿ ಅವನನ್ನು ಹೇಗೆ ಒಪ್ಪಿಸಿ VIP ವ್ಯಕ್ತಿಯನ್ನು ಯಾವ ಥರ ಕಾಪಾಡ್ತಾರೆ ಅಂತ ನೀವೇ ಚಿತ್ರವನ್ನು ಒಂದ್ಸಲ ವೀಕ್ಷಣೆ ಮಾಡಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ. ಇಲ್ಲಿ ಪ್ರಮುಖವಾದಂಥ ಹೈಲೈಟ್ ಅಂದರೆ ಚಿತ್ರದಲ್ಲಿ ಬರುವಂತಹ ಪಾತ್ರಗಳು. ಒಂದೊಂದು ಕ್ಯಾರೆಕ್ಟರ್ ಕೂಡ ತುಂಬ ಹಾಸ್ಯಮಯವಾಗಿ ಬಂದಿವೆ. ಇನ್ನು ಪಾತ್ರಗಳನ್ನು ನೋಡೋದಾದರೆ ಪತ್ನಿಯ ಪಾತ್ರದಲ್ಲಿ ಐಶ್ವರ್ಯ ಅವರು ಅತ್ಯದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ಮತ್ತು ನಾಯಕನ ಪಾತ್ರದಲ್ಲಿ ಅದರಲ್ಲೂ ಇಂತಹ ಹಾಸ್ಯ ಪಾತ್ರಗಳು ಅಂದರೆ ವೆಂಕಟೇಶ್ ಅವರಿಗೆ ಅಚ್ಚುಮೆಚ್ಚು ಅನಿಸುತ್ತೆ. ಈ ಥರ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಇನ್ನು ಮಗನ ಪಾತ್ರ ಕೂಡ ನನಗೆ ಒಂಥರ ಚೆನ್ನಾಗಿ ಅನಿಸಿತು. ಇನ್ನು ಚಿತ್ರದ ಸಂಗೀತದ ಬಗ್ಗೆ ನೋಡೋದಾದರೆ ಚಿತ್ರಕ್ಕೆ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ಉಳಿದಂತೆ ಚಿತ್ರದ ಸಹಪಾತ್ರಗಳಾದ ಜೈಲರ್ ಮತ್ತು ಕಾನ್ಸ್ಟೇಬಲಲ್ಲಿ ಸಾಯಿ ಕುಮಾರ್, CM, ಮಾವ ಎಲ್ಲ ಪಾತ್ರಗಳು ಅಚ್ಚುಕಟ್ಟಾಗಿ ಚಿತ್ರದ ಜೊತೆಗೆ ಸಾಗ್ತವೆ ಅಂತ ಹೇಳ್ಬೋದು. ಚಿತ್ರದ ನೆಗೆಟಿವ್ ಸೈಡನ್ನು ನೋಡೋದಾದರೆ ಚಿತ್ರದ ದ್ವಿತೀಯಾರ್ಧದಲ್ಲಿ ಸ್ವಲ್ಪ ಚಿತ್ರ ನಿಧಾನವಾಗಿ ಸಾಗುತ್ತೆ. ಜೊತೆಗೆ ಎಲ್ಲೋ ಕಾಮಿಡಿ ಚೂರು ಕಮ್ಮಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಇನ್ನು ಜೈಲರ್ ಕ್ಯಾರೆಕ್ಟರ್ ಚೂರು ಕನ್ಫ್ಯೂಸಿಂಗ್ ಆಗಿ ಕಾಣಿಸ್ಕೊಳ್ಳುತ್ತೆ ಸೆಕೆಂಡ್ ಹಾಫಲ್ಲಿ. ಮೊದಲು ಹೇಳಬೇಕಂದರೆ ಇನ್ನು ಚಿತ್ರ ಅಚ್ಚರಿ ಎಂಬಂತೆ 300 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಎಲ್ಲರಿಗೂ ಬೆರಗುಗೊಳಿಸಿದೆ. ದಿಲ್ ರಾಜುರವರ ಗೇಮ್ ಚೇಂಜರ್ ಮೂಲಕ ನಿರ್ಮಾಣ ಮಾಡಿ ಕಳೆದುಕೊಂಡ ದುಡ್ಡು ಈ ಚಿತ್ರದ ಮೂಲಕ ರಿಕವರಿ ಆಗಿದ್ದು ಖುಷಿ ವಿಚಾರ. ಇನ್ನು ಫೈನಲಿ ಇದೊಂದು ನೋಡಬಹುದಾದಂಥ ಚಿತ್ರ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾರಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.